ಕುರ್ಚಿ ಕಿತ್ತಾಟದಿಂದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಕಿತ್ತಾಟದಿಂದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ ಹೆಚ್ಚಾಗಿದೆ, ಬಂಡವಾಳ ಹೂಡಿಕೆದಾರರು ರಾಜ್ಯದಿಂದ ದೂರ ಸರಿತಾ ಇದ್ದಾರೆ, ಜನರ ಹಿತದೃಷ್ಟಿ ಬಿಟ್ಟು ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಮತ್ತು ರಾಜ್ಯದ ಜನರಿಗೆ ಸಂಕಷ್ಟ ತರುವುದು ಸರಿಯಲ್ಲ. ಕುಮಾರ್ ಬಂಗಾರಪ್ಪ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಆಮೇಲೆ ಅದಕ್ಕಂತಾನೆ ಅವ್ರಿಗೆ ವರಿಷ್ಠರಿದ್ದಾರೆ, ಕೂತು ಸಮಾಧಾನ ಮಾಡೋದು ಅಥವಾ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಅಂತಕ್ಕಂಥ ತೀರ್ಮಾನ ಅವ್ರು ಮಾಡಿದ್ದಾರೆ. ಓನ್ಲಿ ಥಿಂಗ್ ಈಸ್ ಇವರ ಕಿತ್ತಾಟದಲ್ಲಿ ಕರ್ನಾಟಕ ರಾಜ್ಯ ಅಧೋಗತಿಗೆ ಹೋಗಿದೆ ಮತ್ತು ಇನ್ನೂ ಹೋಗ್ತಾ ಇದೆ. ಅದು ನಮ್ಮ ರಾಜ್ಯದ ಜನತೆಗೆ ಅಸಮಾಧಾನ ಮತ್ತು ಅಸಮಾಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಅಪೇಕ್ಷೆ ಪಟ್ಟು ಈ ಸರ್ಕಾರವನ್ನು ತಂದಿದ್ರು, ಏನೋ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂದ್ರೆ ಅದು ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಅವ್ರಿಗೆ ಬೇಸರ ಇದೆ. ಒಂದು ಕಡೆಗೆ ಫೈನಾನ್ಷಿಯಲ್ ಕೊಲಾಪ್ಸ್ ಆಗಿದೆ, ಬಜೆಟರಿ ಅಲೋಕೇಶನ್ಸ್, ರೆವಿನ್ಯೂ ಕೊಲಾಪ್ಸ್ ಆಗಿದೆ. ಆಮೇಲೆ ಎಲ್ಲಾರ್ಗೂ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟರ್ಸು ಮತ್ತೆ ಡೆವಲಪರ್ಸು ಕರ್ನಾಟಕಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಹೊರಗಡೆಯಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಮ್ಮ ಕರ್ನಾಟಕ ರಾಜ್ಯ ಏನು ಅಗ್ರಮಾನ ಸ್ಥಾನದಲ್ಲಿತ್ತು ಅದು ಕೊಲಾಪ್ಸ್ ಆಗಿದೆ. ಹಾಗಾಗಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಮ್ಮಂತ ಮಲೆನಾಡು ಜಾಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಎಲ್ಲ ಕಡೆಯಿಂದನೂ ಯೂನಿಯನ್ ಗೌರ್ಮೆಂಟ್ ಇಂದ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ಎರಡೂ ಕಡೆಯಿಂದನೂ ಕೂಡ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ರು ಕೂಡ ದ ಬೇಸ್ ಆಫ್ ದ ಟೌನ್ಶಿಪ್ ಮತ್ತೆ ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಈ ಬ್ರಿಡ್ಜಿಂಗ್ ಏನ್ ನಡೀತಾ ಇತ್ತು ಅದು ಈ ಪೊಲಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬಹಳಷ್ಟು ಕುಲ್ಗೆರ್ತಾ ಇದೆ. ಹಾಗಾಗಿ ತಕ್ಷಣ ಅವರು ಸರ್ಕಾರವನ್ನು ನಡೆಸ್ತಾರೆ ಅಂದ್ರೆ ಕರ್ನಾಟಕದ ಜನತೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕು. ಆದ್ರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕುರ್ಚಿ ಕಚ್ಚಾಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ, ಇರಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ.